ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಭಾರತದ ಕೆಲವು ಸ್ಥಳಗಳಿಗೆ ಹೋಗಿದ್ದೆ, ಹಾಗೆ ಅದರದ್ದು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ. ಹೆಚ್ಚು ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ. ಈಗ ನಾವು ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ಪಿಂಡ ಪ್ರದಾನ ಮಾಡ್ತಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಮೋಕ್ಷ ಸಿಗುತ್ತದೆ ಅಂತ ನಮ್ಮ ಪೂರ್ವಜರ ನಂಬಿಕೆ. ಹಾಗೆ ಇಲ್ಲಿ ಸೈಡಲ್ಲಿರೋದು ಮಣಿಕರ್ಣಿಕಾ ಘಾಟು. ಇಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಮಣಿಕರ್ಣಿಕಾ ಘಾಟ್ ಹೇಗೆ ಹೆಸರು ಬಂತು ಅಂದರೆ, ಸತಿಯನ್ನು ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಾಗ ಸತಿಯ ಕಿವಿಯೋಲೆ ಅಥವಾ ಕಣ್ಣು ಕೆಳಗೆ ಬಿತ್ತು, ಅದರಿಂದ ಬಿತ್ತ ಸ್ಥಳ, ಅದನ್ನು ಮಣಿಕರ್ಣಿಕಾ ಘಾಟ್ ಅಂತ ಹೇಳ್ತಾರೆ. ಹಾಗೆ ಇದು ಹಿಮಾಚಲ ಪ್ರದೇಶದಲ್ಲಿರುವ ಗುರುದ್ವಾರ ಸಿಖ್ಖರ ಟೆಂಪಲ್. ಇಲ್ಲಿ ಬಿಸಿ ನೀರಿನ ಕುಂಡಗಳನ್ನು ನಾವು ನೋಡಬಹುದು. ಇದು ಕಾಶ್ಮೀರದಿಂದ ಅಮರನಾಥಕ್ಕೆ ಹೋಗುವಾಗ ಸಿಗುವ ಒಂದು ಸೋನ್ಮಾರ್ಗ್ ಟೂರಿಸ್ಟ್ ಪ್ಲೇಸ್ ಅಂತ. ನಾವು ಹೋಗುವಾಗ ಅಷ್ಟು ಸ್ನೋ ಇರಲಿಲ್ಲ ಇಲ್ಲಿ, ಬಟ್ ಸೀಸನ್ ಡಿಸೆಂಬರ್ ಟೈಮಲ್ಲಿ ಹೋದಾಗ ಸ್ನೋ ಇರುತ್ತೆ. ಸೊ ಆ ಟೈಮಲ್ಲಿ ಸ್ನೋ ಗೇಮ್ಸ್ಗಳು ನಮಗೆ ಆಡ್ಬೋದು, ಸ್ನೋ ರೈಡಿಂಗ್ ಹಾಗೆ ಡಿಫ್ರೆಂಟ್ ಗೇಮ್ಗಳನ್ನ ನಮಗೆ ಆಡ್ಬೋದು. ಹಾಗೆ ಇದು ಕಾಶ್ಮೀರದಿಂದ ಅಮರನಾಥಕ್ಕೆ ನಾವು ಹೋಗುವಾಗ ದಾರಿ ಮಧ್ಯೆ ನಮಗೆ ಸಿಂಧೂ ನದಿ ಕೂಡ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಇದು ಈ ನದಿಯು ಸಿಂಧೂ ನದಿಯು ಮುಂದೆ ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತದೆ. ಸಿಂಧೂ ನದಿಯು ಚೀನಾದ ಟಿಬೆಟ್ನಲ್ಲಿರುವ ಮಾನಸ್ ಸರೋವರ ಬಳಿ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ಇಲ್ಲಿ ಒಂದು ಹಣ್ಣಿನ ಫೋಟೋ ಹಾಕಿದ್ದೇನೆ. ಅದು ಯಾವ ಹಣ್ಣೆಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಹಣ್ಣಿನ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ. ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗ್ ಮೂಲಕ ಸಿಗುವ. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು. ಆ್ಯಂಡ್ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ.